ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವೆಲ್ವೆಟ್ ಬ್ಲೌಸ್ ಮೇಲೆ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟ್ ನಾವು ವೆಲ್ವೆಟ್ ಬ್ಲೌಸ್ ಮೇಲೆ ಮಾರ್ಕ್ ನೀಟಾಗಿ ನಿಲ್ಲೋದಿಲ್ಲ, ಅದಕ್ಕೆ ಸ್ವಲ್ಪ ಡಾರ್ಕಾಗಿ ಕಾಣಿಸೋ ಥರ ಫಸ್ಟ್ ಮಾರ್ಕ್ ಮಾಡಿಕೊಂಡು ವೆಲ್ವೆಟ್ ಬ್ಲೌಸ್ಗೆ ನಾವು ಏನು ಫ್ರೇಮ್ ಹಾಕ್ತೀವಲ್ಲ, ಹಾಕುವಾಗ ಫ್ರೇಮ್ನ ಸುತ್ತ ಕೂಡ ನಾವು ಬಟ್ಟೆ ಸುತ್ತಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನೀವು ಸೈಡಿಗೆ ಬಟ್ಟೆಗಳನ್ನ ಇಟ್ಕೋಬೋದು. ಫ್ರೇಮಿಗೆ ಬಟ್ಟೆ ಸುತ್ತಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಡ್ಯಾಮೇಜ್ ಆಗೋಲ್ಲ ಹೆಚ್ಚಾಗಿ. ಅದಕ್ಕೋಸ್ಕರ ನಾನು ಏನು ಫ್ರೇಮ್ ತೋರಿಸ್ತಾ ಇದ್ದೀನಲ್ವ, ಸೊ ಆ ಥರ ನೀವು ಕಾಟನ್ ಬಟ್ಟೆ ಏನಾದರೂ ಸುತ್ತಿಟ್ಕೊಂಡ್ರೆ ಒಳ್ಳೆಯದು. ಸೊ ನೀವು ಮಾರ್ಕ್ ನೋಡಿಬಿಟ್ಟು ಈ ರೀತಿ ಫ್ರೇಮ್ನ ಇಟ್ಟು ನಿಧಾನವಾಗಿ ಬಟ್ಟೆನ ಎಳ್ಕೊಳ್ತಾ ಹೋಗಬೇಕು. ಮತ್ತು ನೀವು ಹಾಕಬೇಕಾದ್ರೆ ಹುಕ್ಕನ್ನ ಸ್ವಲ್ಪ ತುಂಬ ಲೂಸ್ ಅಲ್ಲ, ಸ್ವಲ್ಪ ಟೈಟಲ್ಲೇ ಇಟ್ಕೊಂಡಿರಿ. ಹಾಕಿ ಪ್ರೆಸ್ ಮಾಡಿದಾಗ ಟೈಟಾಗಿ ಕೂತ್ಬಿಡುತ್ತೆ. ನೀವು ಜಸ್ಟ್ ಹಿಂಗೆ ಟಚ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಟಕ್ ಟಕ್ ಅಂತ ಸೌಂಡ್ ಬಂದರೆ ಫಿಟ್ಟಾಗಿ ಕೂತಿದೆ ಅಂತ ಅರ್ಥ. ಸೊ ಇಷ್ಟೇ. ಬಟ್ಟೆ ಮಾತ್ರ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ತುಂಬ ಟೈಟಾಗಿ ಎಳೆದ್ಬಿಟ್ರೆ ಬಟ್ಟೆ ಎಲ್ಲ ಆ ಸರ್ಕಲ್ ಏನು ಬರುತ್ತೆ ಅಲ್ಲಿ ಪಿಂಚ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಈಗ ನಾವು ನೆಕ್ಸ್ಟು ಕ್ಯಾನ್ವಸ್ನ ಹಾಕ್ಕೋಬೇಕು. ಅಡಿಗೆ ಕ್ಯಾನ್ವಸ್ ಪೇಪರ್ನ ಇಟ್ಕೊಂಡು ನೆಕ್ಸ್ಟು ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನಾನು ಫಸ್ಟ್ ಇಲ್ಲಿ ಪೈಪಿಂಗ್ ಥ್ರೆಡನ್ನು ಹಾಕ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಥ್ರೆಡನ್ನು ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ ನಾನಿಲ್ಲಿ, ಯಾಕೆಂದರೆ ಸ್ವಲ್ಪ ಚಿಕ್ಕದಾಗಿ ಬರಲಿ ಅಂತ. ಪೈಪಿಂಗ್ ಥ್ರೆಡನ್ನು ಹಾಕಬೇಕಾದ್ರೆ ನಾವು ಒಂದು 2-3 ವಿಡ್ತಲ್ಲಿ ಇಟ್ಕೊಂಡು ಫಸ್ಟು ರಫಾಗಿ ಅದು ಹಾಕ್ಕೊಳ್ತಾ ಹೋಗಬೇಕು ಫಸ್ಟು. ಆದಮೇಲೆ ನಾವು ಲೋಡಿಂಗ್ನ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನಾವು ಲೋಡಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ನಾನು ಮಾಡ್ತಾ ಇರೋದು ಜರಿ ಥ್ರೆಡ್ಡಲ್ಲಿ, ಆಯಿತಾ. ಸೊ ಜರಿ ಥ್ರೆಡ್ಡು ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಮಾಡಬೇಕಾಗತ್ತೆ. ಅದು ಫಿಲ್ಲಿಂಗು ನೀಟಾಗಿ ನಿಲ್ಲೋದಿಲ್ಲ, ಅದಕ್ಕೆ ನಿಧಾನವಾಗಿ ಫಿಲ್ ಮಾಡ್ತಾ ಹೋಗಬೇಕು. ಸಿಲ್ಕ್ ಥ್ರೆಡ್ ಆದರೆ ಪ್ರಾಬ್ಲಮ್ ಇರಲ್ಲ, ಅದು ಸ್ವಲ್ಪ ದಪ್ಪ ನಿಲ್ಲತ್ತೆ. ಬಟ್ ಜರಿ ಥ್ರೆಡ್ ಹಾಗಲ್ಲ, ಅಲ್ಲಲ್ಲೇ ವೈಟ್ ನಾವೇನು ಅಡಿಗೆ ಹಾಕಿರ್ತೀವಲ್ಲ ಪೈಪಿಂಗ್ ಥ್ರೆಡ್ಡು, ಅದು ಕಾಣಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಜರಿ ಥ್ರೆಡ್ಡನ್ನು ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಫ್ರೇಮ್ನ ಮೂವ್ ಮಾಡಬೇಕಾಗುತ್ತೆ. ಬರೀ ವೆಲ್ವೆಟ್ ಬ್ಲೌಸ್ಗೆ ಅಂತಲ್ಲ, ಯಾವುದೇ ಬ್ಲೌಸ್ ಮೇಲಾದರೂ ಅಷ್ಟೇ. ಅಡಿಗೆ ವೈಟ್ ಹಾಗೆ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಮಾಡ್ತಾ ಇರೋ ಡಿಸೈನಲ್ಲಿ ಸ್ವಲ್ಪ ಫ್ಲವರ್ ಡಿಸೈನ್ ಆ ರೀತಿ ಬರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟು ರಫಾಗಿ ಸ್ಕೆಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಡಿಸೈನ್ ಆದರೂ ಅಷ್ಟೇ ಫಸ್ಟು ರಫ್ ಸ್ಕೆಚ್ ಮಾಡ್ಕೊಳ್ತೀನಿ. ನಾನು ನೀಟಾಗಿ ಟ್ರೇಸಿಂಗ್ ಎಲ್ಲ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾವ ರೀತಿ ನನಗೆ ಬೇಕೋ ಆ ರೀತಿ ಡಿಸೈನ್ನ ನಾನು ಫಸ್ಟು ಹಾಗೆ ಫ್ರೀ ಹ್ಯಾಂಡಲ್ಲೇ ನಾನು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ರಫಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಡಿಸೈನ್ ವೆಲ್ವೆಟ್ ಬ್ಲೌಸ್ ಮೇಲೆ ಮಾಡಬೇಕಾದ್ರೆ ನಾವು ನಾರ್ಮಲ್ ಬ್ಲೌಸ್ ಮೇಲೆ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಪ್ರೋಸೆಸ್ಸಲ್ಲಿ ಏನು ಚೇಂಜ್ ಇಲ್ಲ. ಬಟ್ ಇಲ್ಲಿ ಫಿಲ್ಲಿಂಗ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಜಾಸ್ತಿ ದಪ್ಪ ನಾವು ಫಿಲ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ಫಿಲ್ ಅಷ್ಟು ನೀಟಾಗಿ ಆಗೋದಿಲ್ಲ. ನಾವು ಬೇರೆ ಬ್ಲೌಸಿಗೆ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಆಗೋದಿಲ್ಲ. ಯಾಕಂದರೆ ವೆಲ್ವೆಟ್ ಬ್ಲೌಸ್ ಸ್ವಲ್ಪ ದಪ್ಪ ಮೆಟೀರಿಯಲ್ ಬರೋದ್ರಿಂದ ಅಷ್ಟು ನೀಟಾಗಿ ಫಿಲ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಮತ್ತೆ ಬಟ್ಟೆ ಎಲ್ಲಾದರೂ ಮೇಲೆ ಕಾಣಿಸ್ತು ಅಂತ ಹೇಳಿದ್ರೆ ಮತ್ತೆ ಸೆಕೆಂಡ್ ರೌಂಡ್ ಮಾಡ್ಕೋಬೇಕಾಗತ್ತೆ. ವೆಲ್ವೆಟ್ ಬ್ಲೌಸ್ ಮಾಡಬೇಕಾದ್ರೆ ವರ್ಕ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ಆ ಫಿಲ್ಲಿಂಗ್ ಎಲ್ಲ ತುಂಬಾ ನಿಧಾನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಸೇಮ್ ಅದೇ ಥರನೇ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಎಲ್ಲೆಲ್ಲಿ ಯೆಲ್ಲೋ ಕಲರ್ ಬೇಕೋ ಅಲ್ಲಲ್ಲಿ ಅದೇ ಥರ ಫಿಲ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ಜರಿ ಥ್ರೆಡ್ಡಲ್ಲಿ ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ ಅಂತೂ ಸ್ವಲ್ಪ ಫಿಲ್ಲಿಂಗ್ ಮಾಡಬೇಕಾದ್ರೆ ನಮಗೆ
ಸ್ವಲ್ಪ ದಪ್ಪ ಮಾಡಬೇಕಾಗತ್ತೆ ಆ ಥ್ರೆಡ್ ಫಿಲ್ಲಿಂಗು. ಇಲ್ಲಾಂದರೆ ವೆಲ್ವೆಟ್ ಏನು ಮೇಲ್ಗಡೆ ಬಟ್ಟೆ ಇದೆ ಅದು ಕಾಣಿಸೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಫಿಲ್ಲಿಂಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಒಂಥರ ಲೀಫ್ ಡಿಸೈನ್ನ ಕೊಡ್ತಾಯಿದ್ದೀನಿ ನಾನು. ಲೀಫ್ನ ಮಾಡಬೇಕಾದ್ರೂ ಕೂಡ ಅಷ್ಟೇ, ನಾವು ಜರಿ ಥ್ರೆಡಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ವೆಲ್ವೆಟ್ ಬ್ಲೌಸ್ ಮೇಲೆ ಈ ಜರಿ ಥ್ರೆಡ್ಡು ಎಲ್ಲ ತುಂಬ ಡಾರ್ಕಾಗಿ ಕಾಣಿಸುತ್ತೆ. ಬಟ್ ಯಾಕೋ ನನ್ನ ವೀಡಿಯೋದಲ್ಲಿ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಡಲ್ ಹೊಡಿತಾ ಇದೆ ಕಲರು. ನೋಡಿ, ಅದು ಆ್ಯಕ್ಚುಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಜರಿ ಥ್ರೆಡ್ ಶೈನಿಂಗಾಗಿ. ಬಟ್ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ವೆಲ್ವೆಟ್ ಬ್ಲೌಸ್ ಮೇಲೆ ವರ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ನನ್ನ ವೀಡಿಯೋಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸ್ವಲ್ಪ ದಿನ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸದ್ಯಕ್ಕೆ ನನಗೆ ಆಗ್ತಾಯಿಲ್ಲ. ನಾನು ಫ್ರೀ ಆದಾಗೆಲ್ಲ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಬೇಕು. ಹಾಗೆಯೇ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಥವಾ ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID-ನ ನೀವು ಫಾಲೋ ಮಾಡಿದ್ರೆ ಹೊಸ ಹೊಸ ಫೋಟೋಸ್ನ ನಾನು ಏನು ಡಿಸೈನ್ ಮಾಡ್ತೀನಿ ಅದರದ್ದೆಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಆಲಿಯಾ ಎಂಬ್ರಾಯ್ಡ್ರಿ ಡಿಸೈನ್ಸ್ ಅಂತಲೇ ಇದೆ. ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಇಲ್ಲಿ ವಿಡಿಯೋ ಮಾಡೋಕ್ಕೆ ಆಗದೆ ಇರೋದನ್ನು ನಾನು ಅಲ್ಲಿ ಫೋಟೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಡಿ, ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಏನೇ ಡೌಟ್ಸ್ ಇದ್ದರೂ ನೀವು ನನ್ನನ್ನು ಕಮೆಂಟ್ನಲ್ಲಿ ಕೇಳ್ಬೋದು. ಆದಷ್ಟು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.